ಕೊನೆಯದಾಗಿ ರಾಮನನ್ನ ರಾಜಕೀಯಕ್ಕೂ ಕೂಡ ಸಾಕಷ್ಟು ಎಳೆತರಲಾಗಿದೆ. ಇನ್ನಾದರೂ ಕೂಡ ಈ ರಾಮ ರಾಜಕೀಯ ಅನ್ನೋದು ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ಸುತ್ತಾ? ಇಲ್ಲ, ರಾಮನ ರಾಜಕಾರಣಕ್ಕೆ ತಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಮ ಮಂದಿರಗಳನ್ನು ಎಲ್ಲರೂ ಕಟ್ತಾರೆ. ಇಡೀ ದೇಶದಾದ್ಯಂತ ಹಲವಾರು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ರಾಮನ ಪ್ರತಿಷ್ಠಾಪನೆ ಮಾಡಿರೋದನ್ನು ಗಮನಿಸಿದ್ದೇವೆ. ಈಗಲೂ ಸಹ ಕಟ್ತಾ ಇದ್ದಾರೆ. ಆದರೆ ಅಯೋಧ್ಯೆಗೆ ಸಂಬಂಧಪಟ್ಟಂಥ ಒಂದು ಚರ್ಚೆಗಳಾದಾಗ ಇದು ರಾಜಕೀಯವಾಗಿ ಅದನ್ನು ಪರಿವರ್ತನೆ ಮಾಡೋದೇನಿದೆ, ಇದನ್ನು ಬಳಕೆ ಮಾಡ್ತಕ್ಕಂಥದ್ದು ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳೇನಿದೆ, ಇದನ್ನು ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಇತಿಹಾಸ ಏನಿದೆ ಆ ಇತಿಹಾಸಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಭಾವನೆಗಳು ಇರಬೇಕು, ನಡವಳಿಕೆನೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ. ನನ್ನ ಜೊತೆ ಕೊನೆಯದಾಗಿ ರಾಮನನ್ನ ರಾಜಕೀಯಕ್ಕೂ ಕೂಡ ಸಾಕಷ್ಟು ಎಳೆತರಲಾಗಿದೆ. ಇನ್ನಾದರೂ ಕೂಡ ಈ ರಾಮ ರಾಜಕೀಯ ಅನ್ನೋದು ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ಸುತ್ತಾ? ಇಲ್ಲ, ರಾಮನ ರಾಜಕಾರಣಕ್ಕೆ ತಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಮ ಮಂದಿರಗಳನ್ನು ಎಲ್ಲರೂ ಕಟ್ತಾರೆ. ಇಡೀ ದೇಶದಾದ್ಯಂತ ಹಲವಾರು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ರಾಮನ ಪ್ರತಿಷ್ಠಾಪನೆ ಮಾಡಿರೋದನ್ನು ಗಮನಿಸಿದ್ದೇವೆ. ಈಗಲೂ ಸಹ ಕಟ್ತಾ ಇದ್ದಾರೆ. ಆದರೆ ಅಯೋಧ್ಯೆಗೆ ಸಂಬಂಧಪಟ್ಟಂಥ ಒಂದು ಚರ್ಚೆಗಳಾದಾಗ ಇದು ರಾಜಕೀಯವಾಗಿ ಅದನ್ನು ಪರಿವರ್ತನೆ ಮಾಡೋದೇನಿದೆ, ಇದನ್ನು ಬಳಕೆ ಮಾಡ್ತಕ್ಕಂಥದ್ದು ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳೇನಿದೆ, ಇದನ್ನು ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಇತಿಹಾಸ ಏನಿದೆ ಆ ಇತಿಹಾಸಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಭಾವನೆಗಳು ಇರಬೇಕು, ನಡವಳಿಕೆನೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ. ನನ್ನ ಜೊತೆ ಇದಿಷ್ಟು ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.